ವಿದ್ಯುತ್ ವಾಣಿ ಫ್ಯಾಕ್ಟ್ ಚೆಕ್ ಕೇವಲ ಬೆಸ್ಕಾಂಗೆ ಮಾತ್ರ ಸೀಮಿತ ಅಲ್ಲ. ಇದೇ ಒಂದು ಅಜೆಂಡಾ ಇಟ್ಕೊಂಡು ನಾವು ರಾಜ್ಯದಾದ್ಯಂತ ಫ್ಯಾಕ್ಟ್ ಚೆಕ್ ಮಾಡಬೇಕು. ಯಾವ್ಯಾವ ವಿಭಾಗದಲ್ಲಿ ಮತ್ತು ಉಪವಿಭಾಗಗಳಲ್ಲಿ ಶಾಖೆಗಳಲ್ಲಿ ಏನೆಲ್ಲ ತೊಂದರೆ ಇದೆ ಅನ್ನೋ ಒಂದು ವಿಚಾರ ಇಟ್ಕೊಂಡು ನಾವು ಇವಾಗ ಫ್ಯಾಕ್ಟ್ ಚೆಕ್ನ ಭಾಗಗಳನ್ನ ಮುಂದುವರಿಸ್ತಾ ಹೋಗ್ತಾಯಿದ್ದೀವಿ. ಕುಣಿಗಲ್ನ ಉಪವಿಭಾಗದ ವ್ಯಾಪ್ತಿಗೆ ಬರುವಂಥ ಯಲ್ಲಯ್ಯನಪಾಳ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಾವು ಇದ್ದೀವಿ. ಇದು KDB ಒಂದು ಇಂಡಸ್ಟ್ರಿಯಲ್ ಏರಿಯಾ. ಈ ಒಂದು ಗ್ರಾಮಕ್ಕೆ ಬಂದಾಗ ನಮಗೆ ಕಾಣಿಸಿದ್ದು ಇದೊಂದು ದೃಶ್ಯ ನೋಡಿ. ಇಲ್ಲಿ ಮೇಲ್ಗಡೆ 11 kV ಪಾಸ್ ಆಗಿದೆ. ಈ 11 kVಗೇನು ಈ ಪೋಲ್ಗೇನು ಹಾಕಿದ್ರಲ್ಲ ಗೈ ವೈರು ಕೆಳಗಡೆ ಕಟ್ಟಾಗಿದೆ. ಈ ಗೈ ವೈರು ಕೆಳಗಡೆ ಕಟ್ಟಾಗಿ ಈ ಥರ ಆ ಟೆನ್ಷನ್ಗೆ ಅದು ಮುದುರ್ಕೊಂಡಿದೆ. ಇವಾಗ ಇಲ್ಲಿ ನೋಡಿದ್ರೆ ನಿಮಗೆ ಆ 11 kVಗೂ ಮತ್ತು ಈ ಗೈ ವೈರ್ಗೂ ಮ್ಯಾಕ್ಸಿಮಮ್ ಇರೋದು ಒಂದು 4 ಇಂಚಷ್ಟು ಗ್ಯಾಪ್ ಇದೆ. ಇದೇನಾದರೂ ಗಾಳಿ ಬಂದು ಅದೇನು 11 kVಗೆ ಟಚ್ ಆಗಿ ಶಾರ್ಟ್ ಆಗ್ಬೋದು. ಶಾರ್ಟ್ ಆಗದೇ ಇದ್ದಾಗ ಇಲ್ಲಿ ಯಾರಾದರೂ ಇದ್ದಾಗ ಅಪಘಾತನ ಆಗ್ಬೋದು. ಇಲ್ಲಿ ಈ ಒಂದು ವ್ಯಾಪ್ತಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಗ್ರಾಮ ಮಟ್ಟದಲ್ಲಿ ಈ ರೀತಿಯ ಹಲವಾರು ಸಮಸ್ಯೆಗಳಿರ್ತವೆ. ಈ ರೀತಿ ಹಲವಾರು ಸಮಸ್ಯೆಗಳನ್ನ ನೋಡ್ಕೊಳ್ಳದೆ ಬೇರೆ ಇನ್ನೇನು ಕೆಲಸ ಮಾಡ್ತಾರೆ? ಮೆನ್ಗಳ ಪ್ರಾಬ್ಲಮ್ ಇದೆಯಾ ಅಥವಾ ಜೈಗಳ ಪ್ರಾಬ್ಲಮ್ ಇದೆಯಾ, ಎಗಳ ಪ್ರಾಬ್ಲಮ್ ಇದೆಯಾ, ಏನಾದರೂ ಇರಲಿ, ಒಟ್ಟಾರೆಯಾಗಿ ಇಲ್ಲಿ ಏನು ಈ ಗ್ರಾಮದ ಸಾರ್ವಜನಿಕರು ಸುರಕ್ಷಿತವಾಗಿರಬೇಕಲ್ಲ, ಇದನ್ನು ನೋಡ್ಕೊಳ್ಳೋದು ಬಿಟ್ಟು ಇನ್ನೇನು ಮಾಡ್ತಾರೆ ಇವರು? ಈ ರೀತಿಯಾದ ಸಣ್ಣ ಒಂದು ಅಪಘಾತಗಳು ಒಂದು ದೊಡ್ಡ ಮಟ್ಟದ ಒಂದು ಅಪಘಾತನ ಮಾಡ್ಬೋದು ನೋಡಿ. ಒಂದು ಸಣ್ಣ ಮಟ್ಟದ ಒಂದು ವೈರ್ ಮಾತ್ರ ಇದು, ಆದರೆ ಎಷ್ಟೆಲ್ಲ ಅಪಘಾತನ ಆಗ್ಬೋದು ಅನ್ನೋದಕ್ಕೆ ಒಂದು ನಿದರ್ಶನ. ಇವಾಗ ಕುಣಿಗಲ್ ಅವರೇ ಮಾತಾಡ್ತಾ ಇದ್ದಾರೆ, ನೋಡೋಣ ಏನು ಮಾತಾಡ್ತಾರೆ ಅಂತ. ಸರ್ ಹೇಳಿ. ಸರ್ ಪವರ್ ಮ್ಯಾನ್ಗಳಿಗಾ ಬರೋಕೆ ಹೇಳಿ. ಎಷ್ಟೊತ್ತಾಗುತ್ತೆ ಬರೋಕ್ಕೆ? ಇನ್ನೂ 1/4 ಗಂಟೆ ಆಗುತ್ತಾ? ಓಕೆ. ಎಷ್ಟು ಜನ ಮೆನ್ ಇದ್ದಾರೆ ನಿಮ್ಮಲ್ಲಿ? 12 ಜನ ಮೆನ್ನು. ಒಂದು ಶಿಫ್ಟ್ಗಾ? 24 hours 12 ಜನ ಇರ್ತಾರಾ? ಏನು 6 ಜನ ಬರ್ತಾರಾ? 6 ಜನ ಬರ್ತಾರಾ? 12 ಜನನೂ ಒಟ್ಟಿಗೆ ಬರ್ತಾರಾ? ಓಕೆ ಸರಿ ಆಯಿತು. ಬೇಗ ಬರೋಕೆ ಹೇಳಿ ಅವ್ರಿಗೆ. ಓಕೆ, ಥ್ಯಾಂಕ್ ಯು. ದಯವಿಟ್ಟು ಹೇಳ್ತೀನಿ, ಗ್ರಾಮಗಳ ಮಟ್ಟದಲ್ಲಿ ಒಂದು ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳಿ. ನೋಡಿ, ನಿಮ್ಮ ಒಂದು ಗೈ ವೈರು ಕಟ್ ಮಾಡಿದ್ದೀರಾ, ಅಲ್ಲಿ ಅಲ್ಲಾಡ್ತಾ ಇದೆ. 11 kVಗೆ ಕೇವಲ 2 ಇಂಚು ದೂರದಲ್ಲಿದೆ. ಇವಾಗ ಗಾಳಿ ಬರ್ತಾ ಇದೆ, ಅಲ್ಲಾಡ್ತಾ ಇದೆ. ಎಲ್ಲರೂ ಟಚ್ಚಾಗಿ ಆಕ್ಸಿಡೆಂಟ್ ಆದರೆ ಏನು ಮಾಡ್ತೀರಾ? ಇನ್ನೊರು ಬರ್ಗರ್ ಎದುರುಗಡೆನೇ ನಿಂತಿದ್ದೀವಿ ನಾವು ಇವಾಗ ಕರೆಕ್ಟಾಗಿ. ಇವಾಗ ಬನ್ನಿ, ನೀವು ಬೇಗ ಬನ್ನಿ ಇಲ್ಲಿಗೆ. ಇವಾಗ ಇದು ಹಿಂಗಿದೆಯಲ್ಲ, ಗಾಳಿ ಆಡಿದ್ರೆ ಏನಾಗ್ಬೋದು? ಅಕಸ್ಮಾತ್ ಕೆಳಗಡೆ ಹಸು ಮನುಷ್ಯರು ಯಾರಾದ್ರೂ ಇದ್ರೆ ಏನಾಗ್ಬೋದು? ಮತ್ತೆ ಹೆಂಗೆ ಬಿಟ್ರಿ? ಇವಾಗ ಕಟ್ ಮಾಡೋದಲ್ಲ, ಅಕಸ್ಮಾತ್ ಇವಾಗ ನಮಗೇನೋ ಗೊತ್ತಾಯ್ತು. ನೀವು ಓಡಾಡ್ತಾ ಇರ್ತೀರಲ್ಲ ಈ ರೋಡಲ್ಲಿ, ಯಾಕೆ ನೋಡ್ಕೊಳ್ಳಲ್ಲ ಇಂಥವೆಲ್ಲ? ಯಾವಾಗ ಕಟ್ ಮಾಡೋದು? ಯಾರು ಕ್ಲೀನ್ ಮಾಡೋದು? ಹೆಂಗೆ ಕಟ್ ಮಾಡ್ಬಿಡ್ತಾರೆ ಸಾಹೇಬ್ರೆ? ಅದು ಹೆಂಗೆ ಕಟ್ ಮಾಡಿ? ಇವಾಗ ಕಟ್ ಮಾಡಿ ತುಕ್ಕ ಹಿಡಿದು ಬಿಡೈತದ. ಇಲ್ಲಿ ತುಕ್ಕ ಹೆಂಗೆ ಹಿಡಿಯೋದು? ಈ ರೋಡಲ್ಲಿ ಓಡಾಡಿಲ್ವಾ ನೀವುಗಳು? ಕಂಪ್ಲೇಂಟ್ಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಓಡಾಡಿಲ್ವಾ? ಅಲ್ಲ ನೋಡಿ, ಕಟ್ಟಾಗಿರ್ತಾರೆ. ಮುಂಚೆ ಇತ್ತು ಸಾಹೇಬ್ರೆ, ಮುಂಚೆ ಇದೆ, ನಾನು ಒಪ್ತೀನಿ, ಇಲ್ಲ ಅಂತ ಹೇಳಲ್ಲ. ಇವಾಗ ಆಕ್ಸಿಡೆಂಟೇ ನೀವು ಟೈಮ್ಗೆ ಹೇಳ್ಬಿಟ್ಟು ಬರುತ್ತಾ?
ಆಮೇಲೆ ಅಲ್ಲಿ ನೋಡ್ರಿ 11 KV ಅದು ಏನದು? ಏನು ಬೆಳೆ ಬೆಳೀತಾ ಇದ್ದೀರಾ ಕುಣಗಲ್ ಬೆಸ್ಕಾಂ ಅವರು? ಅದೇನದು ಆ 11 KV ಮೇಲೆ ಏನಾಗಿ ಹೋಗಿರೋದು? ಇದು ಜೀವಸ್ ಮೇಲೆಲ್ಲ ಹಾಂ ಕ್ಲೀನ್ ಮಾಡ್ಬೇಕು. ಯಾವಾಗ ಎಲ್ಲಿ ನಿಮ್ಮ ಸೇಫ್ಟಿ ಮೆಟೀರಿಯಲ್ಸ್ ಅಲ್ಲಿ ಏನಿದೆ ನಿಮ್ಮ ಹತ್ರ ಸೇಫ್ಟಿ? ಇವಾಗ ಯಾವ್ದಾದ್ರು ಒಂದು ಕಂಪ್ಲೇಂಟ್ ಬಂತು, ಸೇಫ್ಟಿ ಕೊಟ್ರಿ, ಕಂಪ್ಲೇಂಟ್ ಅಟೆಂಡ್ ಮಾಡ್ತೀರಾ, ಹೆಂಗೆ ಮಾಡ್ತೀರಾ? ಕಾರಲ್ಲಿ ಇರ್ತದೆ. ಮತ್ತು ನೀವಿಬ್ರು ಹೆಂಗೆ ಬಂದ್ರಿ ಇವಾಗ? ನಾವು ಎಮರ್ಜೆನ್ಸಿ ಕಂಪ್ಲೇಂಟ್ ಅಂತ ನಾವು ಹೊಡೆದಿದ್ದೇವೆ. ಇವಾಗ ಇದು ಇಮ್ಮಿಡಿಯೇಟ್ ಕ್ಲಿಯರ್ ಆಗಬೇಕು. ಏನು ಮಾಡ್ತೀವಿ ಈಗ? ಎಷ್ಟೊತ್ತಾಗಿ? ಎಲ್ಲಿ ವ್ಯಾನಲ್ಲಿ? ಏನಿಲ್ಲ, ನಾವು ಹಂಗೆ ಇದು ಹತ್ರ ತೊಗೊಂಬರ್ತೇವೆ ಒಂದು ಹೋಗಿ ಹತ್ರ ಹಾಕೊಂಡು ಕಟ್ರ ಹಾಕೊಂಡು ಪಕ್ಕ 5 ನಿಮಿಷಕ್ಕೆ 5 ನಿಮಿಷಕ್ಕೆ ಇಲ್ಲೇ ಇದ್ದೀವಿ. ಇಡಬಾರ್ದು. ಇದು ನಿಮ್ಮ ಜೀವ ಕಾಪಾಡುವಂಥ ಒಂದು ಅತ್ಯಮೂಲ್ಯ ವಸ್ತು ಇದು, ಕರೆಕ್ಟಾ? ಸಾರ್ವಜನಿಕರು ದುಡ್ಡಲ್ಲಿ ಖರೀದಿಸಿದಂಥ ವಸ್ತುಗಳು. ಹಾಳು ಮಾಡ್ಕೋಬಾರ್ದು, ನಿಮ್ಮ ಜೀವ ಕಾಪಾಡುತ್ತಿದ್ದು, ಕರೆಕ್ಟ್ ತಾನೇ? ಕಟ್ ಮಾಡ್ತಾ ಇದೀವಿ. ಇವಾಗ ಇಲ್ಲಿಂದ ಹೆಂಗೆ ಹಾಕ್ತೀರಾ ನೀವು 11 KVಗೆ? ತಪ್ಪಲ್ವಾ? ಕೆಳಗಡೆಯಿಂದ ತಾನೇ ಹಾಕಿರೋದು ಇದು. ಮಾತಾಡ್ತೇವೆ ಸರ್, ಕೆಳಗಡೆಯಿಂದ ತಾನೇ ಹಾಕ್ಬೇಕು. ನಾನು ಅಂತ ಹೇಳ್ತಾರೆ, ಏಣಿ ಹಾಕೊಂಡು ಹಾಕೋದು ಜೀವಸ್ಗೆ ಅರ್ಥ ಇಲ್ಲ, ಇದು ಅರ್ಥಾಡಿಗೆ ಅರ್ಥ ಇಲ್ಲ. ಕೆಳಗಡೆ ಹೌದು, ಅದಕ್ಕೆ ನಾನು ಹೇಳ್ತೀನಿ ಕೆಳಗಡೆ ನಿಲ್ಸ್ಬಿಡಿ. ಎಲ್ಲಿ ನಿನ್ನ ಹೆಲ್ಮೆಟ್ ಬೇಡ, ತೊಂದರೆ ಇಲ್ಲ. ಬದುಕಿದ್ರೆ ಹೆಸರು ಇದು, ಬದುಕಿದ್ರೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಊಟ ಮಾಡೋಣ, ಇನ್ನೂ 1 ಅವರ್ ಬಿಟ್ಟು ಊಟ ಮಾಡೋಣ. ಬದುಕಿದ್ರೆ ಎಷ್ಟು ಆಕ್ಸಿಡೆಂಟ್ಗಳು ಆಗ್ತಾ ಇದೆ, ಯಾಕೆ ಆಗ್ತಾ ಇದೆ? ಪ್ರತಿಯೊಂದು ಜಾಗೃತಿ ಇರಬೇಕು. ಇನ್ಮೇಲಿಂದ ಯಾವುದೇ ಒಂದು ಸಣ್ಣ ಆಕ್ಸಿಡೆಂಟು ಆಗಬಾರ್ದು. ಆ ಜವಾಬ್ದಾರಿ ನಿಮ್ಮಲ್ಲಿ ಅಲ್ವಾ? ಎಲ್ಲ ಕುಡಿಯೋಕೆ ಬಂದಿದ್ದೀರಾ, ಕಾಸು ಕುಡಿಯೋಕೆ ಬಂದಿದ್ದೀರಾ, ಜೀವನ ಕಟ್ಕೊಳಕ್ಕೆ ಬಂದಿದ್ದೀರಾ. ನಿಮಗೋಸ್ಕರ ಹೆಂಡತಿ ಮಕ್ಕಳು ಮನೇಲಿ ಕಾಯ್ತಾ ಇರ್ತಾರೆ. ಮದುವೆ ಆಗಿಲ್ಲ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ, ನನ್ನ ಮಗ ಎಲ್ಲ ದುಡಿಯೋಕೆ ಹೋಗಿದ್ದಾನೆ ಅಂತ. ಅವ್ರಿಗೆ ಎಷ್ಟು ನೋವಾಗುತ್ತೆ. ನಿಮ್ಮನ್ನು ಸಾಕಿ ಬೆಳೆಸಿ ನಿಮಗೆ ಒಂದು ಎಜುಕೇಷನ್ ಕೊಟ್ಟು ಎಲ್ಲ ಮಾಡಿರ್ತಾರೆ. ಎಲ್ಲೋ ಒಂದು ಕಡೆ ಕೆಲಸನೂ ಕೊಡ್ಸಿರ್ತಾರೆ ಕೆಲಸನೂ. ಪುಕ್ಸಟೆ ಏನು ಕೆಲಸ ಸಿಕ್ಕಿಲ್ಲ ನಿಮ್ಗೆ, ನನಗೆ ಗೊತ್ತು. ಹಾಂ, ಎಲ್ಲೋ ಒಂದು ಕಡೆ ಕೆಲಸನೂ ಕೊಡ್ಸಿರ್ತಾರೆ ನಿಮಗೆ. 10 ನಿಮಿಷ ಲೇಟ್ ಆಗಲಿ, ಕರೆಕ್ಟಾಗಿ ಕೆಲಸ ಮಾಡಿ. ಸುರಕ್ಷತೆ ಫಸ್ಟು. ಇವನ್ನೆಲ್ಲ ಆಫೀಸ್ಗೆ ಹೋಗಿದ್ಮೇಲೆ ಕ್ಲೀನಾಗಿ ಎಲ್ಲ ಅರ್ಥಾಡ್ಗಳನ್ನ ರೆಡಿ ಮಾಡ್ಕೊಂಡು, ಇದು ನಿಮ್ಮ ಜೀವ, ನಾವೇನೋ ಹೇಳ್ತೀವಂತ ಮಾಡಬೇಡಿ ದಯವಿಟ್ಟು. ಪ್ರತಿದಿನಾನು ಮಾಡಬೇಕು. ಮಾಡಲೇ ಮಾಡ್ತೇವೆ. ಇದು ಕಾರಲ್ಲಿ ಸರ್, ಎಲ್ಲ ಗೊತ್ತೈತೆ. ನಾವು ಕಳೆದ 1 ತಿಂಗಳಿಂದ ಸರ್ವೆ ಮಾಡ್ತಾನೇ ಇದ್ದೀವಿ. ಯಾರ್ಯಾರು ಏನೇನು ಮಾಡ್ತಾ ಇದ್ದೀರಾ, ಯಾವಾಗ ಜೀವಸ್ ರಾಡ್ಗಳು ಹೊರಗಡೆ ಬರ್ತೈತೆ, ಗ್ಲೌಸ್ಗಳು ಯಾವಾಗ ಹೊರಗಡೆ ಬರ್ತೈತೆ, ಅಬ್ಸರ್ವ್ ಮಾಡ್ತಾ ಇದ್ದೀವಿ. ನಾವು ಫಸ್ಟ್ ಟೈಮ್ ಕುಣಿಗಳಿಗೆ ಬಂದು ಮಾತಾಡ್ತಾ ಇಲ್ಲ ಇದನ್ನ. ಹಾಂ, ಎಲ್ಲ ಎಪಿಸೋಡಲ್ಲೂ ತೋರಿಸ್ತಾ ಇದ್ದೀವಿ. ಇರೋಂಥವ್ರನ್ನ ತೋರಿಸ್ತಾ ಇದ್ದೀವಿ, ಇಲ್ದಿರೋಂಥವ್ರನ್ನ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ನಿಮ್ಮ ಜೀವ, ನಿಮ್ಮ ಸುರಕ್ಷತೆ, ನಿಮ್ಮ ಬದುಕು, ಯಾವುದನ್ನು ಆತರ ಪಟ್ಟು ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಇವಾಗ ಓಪನ್ ಇದೆಯಾ? ಸಾಹೇಬ್ರೆ ಹೇಳಿ. ಇವಾಗ ಅರ್ಥರಾಡ್ನ ಹಾಕ್ಬಿಟ್ಟು ಚೆಕ್ ಮಾಡಿ, ಅರ್ಥರಾಡ್ ಹಾಕಿ ನಿಮ್ಗೊಂದು ಫೋಟೋ ಕಳಿಸ್ತಾರೆ. ಇವತ್ತಿಂದ ಹೊಸ ಪದ್ಧತಿ ಸ್ಟಾರ್ಟ್ ಮಾಡ್ಬೇಕು. ನೀವು ನಿಮ್ಮ ಪ್ರತಿ ಮೆನ್ನು LC ತಗೊಂಡಾಗ 3 ಅರ್ಥರಾಡ್ನ ಶಾರ್ಟ್ ಮಾಡಿ ಅದನ್ನ ಹಾಕಿದ್ಮೇಲೆ ನಿಮ್ಗೊಂದು ಫೋಟೋ ಕಳಿಸ್ಬೇಕು. ಆ ಫೋಟೋನ ನೋಡಿ ನೀವು ಎಸ್ ಓಕೆ ನೀನು ಹತ್ಬೋದು ಕಂಬ ಅಂತ ನೀವು ಅಪ್ರೂವಲ್ ಕೊಟ್ಮೇಲೆ ನಿಮ್ಮ ಹುಡುಗ ಕಂಬ ಹತ್ಬೇಕು. ಇವತ್ತಿಂದ ಆ ಒಂದು ರೂಲ್ ನೀವು ಜಾರಿ ತರಬೇಕು ನಿಮ್ಮ ಓಣಮಲ್ಲಿ. ಓಕೆನಾ? ಇದು ಕಂಪಲ್ಸರಿ ಅಳವಡಿಸ್ಕೋಬೇಕು ನೀವು. ಅವತ್ತಿಗೆ ನಿಮ್ಮ ಆಕ್ಸಿಡೆಂಟ್ ನಿಲ್ಲಕ್ಕೆ ಸಾಧ್ಯ. ಎಸ್ ಓಕೆ. ಫಸ್ಟು ಇನ್ಮೇಲೆ ಯಾವುದೇ ಕಂಬ ಹತ್ತಕ್ಕಿಂತ ಮುಂಚೆ ಕಂಪಲ್ಸರಿ 3 ಅರ್ಥರಾಡ್ ಹಾಕಬೇಕು. ನಿಮ್ಮ ಎಇಗೆ ಜೆಇಗೆ ಫೋಟೋ ಕಳಿಸ್ಬೇಕು. ಅವರು ಓಕೆ ಡನ್ ಹತ್ತು ಮೇಲಕ್ಕೆ ಅಂದಾಗ ನೀವು ಹತ್ತಬೇಕು. ಅಲ್ಲಿವರೆಗೂ ನೀವು ಕಂಬ ತಂಗಿಲ್ಲ.
ಇದು ಇವತ್ತಿಂದ ನೀವು ಅಳವಡಿಸ್ಕೋಬೇಕಾದಂಥ ಒಂದು ಪದ್ಧತಿ ಕಂಪಲ್ಸರಿ. ನಿಮ್ಮ ಜೀವಕ್ಕೆ ನಿಮಗೋಸ್ಕರ ಇದು, ನೀವೇ ಜವಾಬ್ದಾರ. ಹತ್ರ ನಿಮ್ಮದೇ ಕಾರಣ ಇರ್ಬೋದು, ಯಾರನ್ನ ಸಸ್ಪೆಂಡ್ ಮಾಡ್ಬೋದು 4 ಜನನ್ನ, ಅದರಿಂದ ಏನಾಗಲ್ಲ, ಜೀವ ವಾಪಸ್ ತರೋಕ್ಕಾಗಲ್ಲ. ಹಾಂ ಅಲ್ವಾ? ದುಡಿಯೋಕ್ಕೆ ತಾನೇ ಬಂದಿರೋದು. ದುಡಿಯೋಕ್ಕೆ ಬಂದರೆ ದುಡಿರಿ, ತಪ್ಪಿಲ್ಲ. ರಿಟೈರ್ಡ್ ಆಗಬೇಕು ಒಂದು ಡಿಪಾರ್ಟ್ಮೆಂಟಿಗೆ ಸೇರಿದ್ಮೇಲೆ, ಲೈಫಿಂದ ರಿಟೈರ್ಡ್ ಆಗಬಾರ್ದು. ವಿದ್ಯುತ್ವಾಣಿ ಫ್ಯಾಕ್ಟ್ ಚೆಕ್ ಇವತ್ತು ನಿಜವಾಗ್ಲೂ ಸಫಲತೆ ಆಯಿತು ಅನಿಸುತ್ತೆ. ಯಾಕಂದರೆ ಪ್ರತ್ಯಕ್ಷವಾಗಿ ನಿಂತು ಒಂದು ಸಮಸ್ಯೆನ ನೋಡಿ ಆ ಸಮಸ್ಯೆನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ, ಇಲ್ಲಿಗೆ ಸ್ಪಾಟ್ಗೆ ಯಾರು ನಮ್ಮ ಲೈನ್ಮ್ಯಾನ್ಗಳು ಇಲ್ಲೇ ಬಂದು ಆ ಸಮಸ್ಯೆನ ಇಮ್ಮಿಡಿಯೇಟಾಗಿ ಅದನ್ನು ಕ್ಲಿಯರ್ ಮಾಡಿದ್ದಾರೆ. ಇದು ಕುಣಿಗಲ್ ಉಪವಿಭಾಗದ ಒಂದು ಇಂಡಸ್ಟ್ರಿಯಲ್ ಏರಿಯಾದ ಒಂದು ONM. ಇದು ಜಾನ್ಸನ್ ಇಂಡಸ್ಟ್ರಿಯಲ್ ವ್ಯಾಪ್ತಿಯ ಒಂದು ONM. ಇವಾಗ ನಮ್ಮ ಜೊತೆಯಲ್ಲಿ ಲೈನ್ಮ್ಯಾನ್ ಇದ್ದಾರೆ. ಸಾಹೇಬ್ರ ಬನ್ನಿ, ನಿಮ್ಮ ಹೆಸರೇನು? ಸಿದ್ದು ಅವರೇ, ಹತ್ರ ಬರ್ರಿ. ಇವಾಗ ನಿಮಗೆ ಫೋನ್ ಮಾಡಿದ್ವಿ ನಾವು, ಬಂದ್ರಿ. ಸೇಫ್ಟಿ ಮೆಜರ್ಸ್ ಎಲ್ಲ ಯೂಸ್ ಮಾಡಿದ್ದೀರಾ, ಗ್ಲೌಸ್ ಹಾಕೊಂಡಿದ್ದೀರಾ, ಅರ್ಥ್ರೈಡ್ ಮಾಡ್ಕೊಂಡಿದ್ದೀರಾ, ಡಿಸ್ಚಾರ್ಜ್ ಮಾಡ್ಕೊಂಡಿದ್ದೀರಾ, ಪ್ರತಿಯೊಂದು ಹಾಕ್ಕೊಂಡಿದ್ದೀರಾ. ಏನು ಅನಿಸುತ್ತೆ? ಹೆಲ್ಮೆಟು ಹಾಕಿದ್ದೀರಿ ಇವತ್ತು ನೀವು? ಅಲ್ಲ, ಸುರಕ್ಷಿತವೇ ನಮ್ಮದು ಫಸ್ಟ್ ಆದ್ಯತೆ. ನಾವು ಸುರಕ್ಷಿತವಾಗಿ ಮಾಡಿದ್ರೆ ನಮ್ಮದೇ ಒಳ್ಳೆಯದು. ಇವಾಗ ನೀವು ಮಾಡಿದ್ದು ಒಳ್ಳೇದಾ ಕೆಡ್ದ? ನಮ್ಮ ಜೊತೆಯಲ್ಲಿ ಗ್ರಾಮಸ್ಥರು ಇದ್ದಾರೆ. ಸಾಹೇಬ್ರು, ನಿಮ್ಮ ಹೆಸರು? ರಾಜಣ್ಣ ಅವರೇ, ಈ ಒಂದು ಗೈವಯರು ಇಲ್ಲಿದ್ದ ಎಷ್ಟು ತಿಂಗಳಾಗಿತ್ತು ನಿಮ್ಗೆ ಗೊತ್ತಿರಂಗೆ? ಅಲ್ಲೇ ಒಂದು 6 ತಿಂಗಳಾಗಿತ್ತು. 6 ತಿಂಗಳಿಂದ ಇದೇ ಪರಿಸ್ಥಿತಿ ಇತ್ತು. ಅಕಸ್ಮಾತಾಗಿ ಕರೆಂಟ್ ಟಚ್ ಆಗಿದ್ರೆ ಏನಾರು ಅಪಘಾತ ಆಗೋಂಥ ಚಾನ್ಸಸ್ ಇತ್ತಾ? ನೋಡಿದ್ರೆ ನೀವು? ಇತ್ತು ದನ ಕರು ಏನೋ ಇಲ್ಲಿ ಬಂದಿದ್ರೆ ಕರೆಂಟ್ ಹೊಡೆದಿದ್ರೆ ಅದು ಅಪಘಾತ ಸ್ಥಾನದಲ್ಲಿತ್ತು ಅದು ವೈರು. ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ವಿಷಯ ಮುಟ್ಟಿಸಿದ್ದಿಲ್ವಾ? ಮುಡ್ಸಿರ್ಲಿಲ್ಲ, ಹೇಳಿರಲಿಲ್ಲ. ಅವರೇ ಬಂದು ಲೈನ್ ಮ್ಯಾನ್ಗಳು ಬರ್ತಾಯಿದ್ರು, ಹೋಯ್ತಾಯಿದ್ರು, ನೋಡ್ತಾ ಇದ್ರಲ್ಲ ಅವ್ರು. ಇವಾಗ ನಮ್ಮ ಒಂದು ವಾಹಿನಿ ಬಂದು ಇದನ್ನು ಗುರುತಿಸಿ ಈ ಕೆಲಸ ಮಾಡಿದೆ, ನಿಮ್ಗೆ ಏನು ಅನಿಸುತ್ತೆ? ಒಳ್ಳೇದಾಗುತ್ತೆ. ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಇದಾಗುತ್ತೆ, ಜನಕ್ಕೆ ಅನುಕೂಲನೂ ಆಗುತ್ತೆ. ಇಲ್ಲಿ ರೈತರಿಗೂ ತಿರ್ಗಾಡೋರಿಗೆ ಇದಕ್ಕೆ ಅನುಕೂಲ ಆಗುತ್ತೆ. ಧನ್ಯವಾದಗಳು ಸರ್. ನಿಜವಾಗ್ಲೂ ಇವತ್ತು ವಿದ್ಯುತ್ವಾಣಿ ಫ್ಯಾಕ್ಟ್ ಚೆಕ್ಕಿನ ಒಂದು ಸಫಲತೆಯ ದಿನ ಅಂತ ಹೇಳ್ಬೋದು. ಇವತ್ತು ನಮ್ಮ ಇಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ನಮಗೆ ಸ್ಪಂದಿಸಿ ಒಂದು ಸ್ವಲ್ಪ ಲೇಟಾಗಾದರೂ ಬಂದು ಇಲ್ಲಿ ಏನಿತ್ತು ಆ ಸಮಸ್ಯೆನ ಬಗೆಹರಿಸಿದ್ದಾರೆ. ಆ ಗೈವಯರು ಒಂದು 6 ತಿಂಗಳಿಂದ ಅದೇ ಪರಿಸ್ಥಿತಿಲಿತ್ತು. ಆದರೆ ಅದು ಯಾರೂ ಅಬ್ಸರ್ವ್ ಮಾಡಿದ್ದಿಲ್ಲ, ಗ್ರಾಮಸ್ಥರು ಕಂಪ್ಲೇಂಟ್ ಮಾಡಿದ್ದಿಲ್ವಂತೆ. ಇವತ್ತು ನಾವು ಒಂದು ಫ್ಯಾಕ್ಟ್ ಚೆಕ್ಗೆ ಬಂದಾಗ ನಮಗೆ ಈ ಕಣ್ಣಿಗೆ ಬಿತ್ತು, ಏನು ಇದ್ದಂಥ ಅರ್ಥರಾಡ್ಗಳನ್ನೇ ಲೈನ್ಮ್ಯಾನ್ಗಳು ತಗೊಂಡು, ಅಂದರೆ ಏನು ಕೆಳಗಡೆಯಿಂದ ಹಾಕಬೇಕಾದಂಥ ಅರ್ಥರಾಡ್ಗಳನ್ನ ಮೇಲ್ಗಡೆ ಹೋಗಿ ಹಾಕೋಂಥ ಪೊಸಿಷನಲ್ಲಿ ಇವ್ರ ಹತ್ರ ಅರ್ಥರಾಡ್ಗಳಿದೆ. ವೀರಭದ್ರ ಸಾಹೇಬ್ರೆ, ದಯವಿಟ್ಟು ಯಾರಾದರೂ ಫೋನ್ ಮಾಡಿದ್ರೆ ನಿಮಗೆ ಫೋನ್ ಎತ್ತೋದನ್ನು ಮೊದಲು ಕಲೀರಿ. ಸಾರ್ವಜನಿಕರೇ ಮಾಡ್ಬೋದು, ಅಪಘಾತ ಆಗಿರುವಾಗ ಯಾರಾದರೂ ಸಾರ್ವಜನಿಕರು ಮಾಡ್ಬೋದು. ನಿಮ್ಮ ಒಂದು ಇಲಾಖೆ ನೌಕರರು ಫೋನ್ ಮಾಡಿದ್ರು ನೀವು ಫೋನ್ ಎತ್ತಾ ಇಲ್ಲ. ವೀರಭದ್ರ ಅವರೇ, AW ವೀರಭದ್ರ, ಕುಣಿಗಲ್ ಅವರೇ, ಕುಣಿಗಲ್ AW ವೀರಭದ್ರ ಅವರೇ, ದಯವಿಟ್ಟು ನೀವು ಯಾರೇ ಫೋನ್ ಮಾಡಿದ್ರು ಫೋನ್ ಪಿಕ್ ಮಾಡೋದನ್ನು ಕಲೀರಿ. ಯಾಕಂದರೆ ಅರ್ಧ ಗಂಟೆ ಮುಂಚೆ ನಾನು ಫೋನ್ ಮಾಡಿದ್ದೆ, ಆದರೂ ನೀವು ಫೋನ್ ಪಿಕ್ ಮಾಡಿಲ್ಲ. ಇದು ಯಾಕೆ ಅಂತ ಗೊತ್ತಿಲ್ಲ. ದಯವಿಟ್ಟು ನೀವು ಯಾರೇ ಫೋನ್ ಮಾಡಿದ್ರು ಉತ್ತರ ಕೊಡುವಂಥ ಒಂದು ಸೌಜನ್ಯತೆ ನೀವು ಬೆಳೆಸ್ಕೊಳ್ಳಿ. ಒಟ್ಟಾರೆಯಾಗಿ ಇವತ್ತು ವಿದ್ಯುತ್ವಾಣಿ ಫ್ಯಾಕ್ಟ್ ಚೆಕ್ಕಿನ ಒಂದು ಸಫಲತೆಯ ದಿನ ಅಂತ ಹೇಳ್ಬೋದು. ಇಲ್ಲಿ ಬಂದು ಗೈವರ್ನ ಕಟ್ ಮಾಡಿ ಕ್ಲಿಯರ್ ಮಾಡಿ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ.